ಹಾಯ್ ಹಲೋ ನಮಸ್ತೆ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನಿವತ್ತು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ, ಸೊ ಅದಕ್ಕೆ ಹಾಫ್ ಡೇ ತೊಗೊಂಡು ಬಂದೆ ಆಫೀಸಿಂದ. ಇವಾಗ ಹೊರಗಡೆ ಎಲ್ಲಾದರೂ ಹೋಗಬೇಕು, ಬಟ್ ಇವಾಗಲೇ ಬೇಡ, ತುಂಬ ಬಿಸಿಲಿದೆ, ಸಿಕ್ಕಾಬಟ್ಟೆ ಬಿಸಿಲು. ಬೆಂಗಳೂರಲ್ಲಂತೂ ವೆಹಿಕಲ್ಸು ಅದಕ್ಕೂ ಮರಗಳಿಲ್ಲ ಅಲ್ವ, ಇಲ್ಲೆಲ್ಲ ಸಿಕ್ಕಾಬಟ್ಟೆ ಬಿಸಿಲು. ಇದಕ್ಕೆ ಕಂಪೇರ್ ಮಾಡಿದ್ರೆ ನಮ್ಮ ಕೊಳ್ಳೆಗಾಲನೇ ಪರವಾಗಿಲ್ಲ, ಸ್ವಲ್ಪ ತಂಪಾಗಿದೆ. ಅದಕ್ಕೆ ಈವ್ನಿಂಗ್ ಟೈಮಲ್ಲಿ ಹೋಗೋಣ ಅಂಥೇಳಿ ಒಂದು 3 o'clock ಮೇಲೆ ಹಾಫ್ ಡೇ ತೊಗೊಂಡು ಬಂದಿದ್ದೀನಿ. ಇವಾಗ ಹೋಗಿ ಏನಾದರೂ ಪ್ರಿಪೇರ್ ಮಾಡಿ ತಿಂದ್ಬಿಟ್ಟು ನೈಟ್ ಡಿನ್ನರ್ಗೆ ಹೊರಗಡೆನೇ ತಿನ್ಕೊಂಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ, ಟೆಂಪಲೆಲ್ಲ ನೋಡಿಕೊಂಡು. ಸೊ ಬನ್ನಿ, ಹೆಂಗೆಲ್ಲ ರೆಡಿ ಆಗ್ತೀನಿ, ಯಾವ ಥರ ಡ್ರೆಸ್ ಹಾಕ್ಕೊತೀವಿ ಅದನ್ನೆಲ್ಲ ತೋರಿಸ್ತೀನಿ, ಯಾವ ಟೆಂಪಲ್ಗೆ ಹೋಗ್ತೀವಿ ಅಂತಲೂ ತೋರಿಸ್ತೀನಿ. ಅಲ್ಲಿ ತನಕ ಬಾಯ್. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನಾವಿವಾಗ ರೆಡಿಯಾಗಿದ್ದಾಯಿತು. ಸೊ ದೇವಸ್ಥಾನಕ್ಕೆ ಹೊರಡ್ಬೇಕು ಇವಾಗ. ಆಲ್ರೆಡಿ 5 o'clock ಆಗೋಗಿದೆ. ನಾನು, ನನ್ನ ಮಗಳು, ನಮ್ಮ ಹಸ್ಬೆಂಡು 3 ಜನನೂ ವೈಟ್ ಥೀಮಲ್ಲಿ ಇವತ್ತು ಬಟ್ಟೆ ಹಾಕೊಂಡಿರೋದು. ಅಚ್ಚು 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 ಸೊ ಇವಾಗ ಹೊರಡ್ತೀವಿ. ಬನ್ನಿ ಎಲ್ಲಿ ಹೋಗ್ತೀವಿ ಅಂತ ಹೇಳಿ ಹೋಗ್ತಾ ಹೇಳ್ತೀನಿ. ನಾವಿವತ್ತು ಮಲ್ಲೇಶ್ವರಮಲ್ಲಿರೋ ಕಾಡು ಮಲ್ಲೇಶ್ವರ ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ 3 ಜನನೂ ಟ್ವಿನ್ನಿಂಗ್ ಬಟ್ಟೆ ಹಾಕ್ಕೊಂಡು ಹೋಗ್ತಾ ಇದ್ದೀವಿ. ಯೂಶ್ವಲಿ ನನಗೆ ಯಾವಾಗ್ಲೂ ಆ್ಯನಿವರ್ಸರಿಗೆ ಮತ್ತು ನನ್ನ ಮಗಳ ಬರ್ಡೇಗಿರ್ಬೋದು, ನನ್ನ ಬರ್ಡೇಗಿರ್ಬೋದು, ನಮ್ಮ ಹಸ್ಬೆಂಡ್ ಬರ್ಡೇಗೆ ಎಲ್ಲದಕ್ಕೂ ಟ್ವಿನ್ನಿಂಗ್ ಬಟ್ಟೆ ಆಗೋದಕ್ಕೆ ಅಂತೇಳಿ ತುಂಬ ಇಷ್ಟ ಆಗುತ್ತೆ. ಸೊ ಅದನ್ನೆಲ್ಲ ಪ್ಲ್ಯಾನ್ ಮಾಡಿನೇ ಒಂದು 2-3 months ಇರಬೇಕಾದ್ರೇ ಪರ್ಚೇಸ್ ಮಾಡ್ಕೊತೀನಿ. ನಾನು ಆಲ್ಮೋಸ್ಟ್ ಇವಾಗ ನೋಡ್ತಾ ಇರ್ಬೋದು ದೇವಸ್ಥಾನದ ಹತ್ರ ಬಂದು ರೀಚ್ ಆಗಿಬಿಟ್ವಿ. ನಾನು ತುಂಬಾ ಟ್ರಾಫಿಕ್ ಇರುತ್ತೇನೋ, ಇವತ್ತು ಬೇರೆ ಸಾಟರ್ಡೆ ಅಂತ ಅಂದ್ಕೊಂಡಿದ್ದೆ, ಬಟ್ ಅಲ್ಲಿ ನೋಡಿದ್ರೆ ಟ್ರಾಫಿಕ್ಕೇ ಇರಲಿಲ್ಲ. ನಿಜವಾಗ್ಲೂ ಬೇಗ ಖಾಲಿ ಇತ್ತು ರೋಡೆಲ್ಲನೂ. ಸೊ ಬೇಗ ಬಂದು ರೀಚ್ ಆದ್ವಿ. ನನ್ನ ಹಸ್ಬೆಂಡು ಮತ್ತು ಮಗಳು ಕಾಲು ತೊಳ್ಕೊಂಬರ್ತೀವಿ ಅಂತೇಳಿ ಹೋಗಿದ್ದರು. ಇನ್ನು ಇದು ಮಲ್ಲೇಶ್ವರಮಲ್ಲಿರುವಂಥ ಫೇಮಸ್ ಟೆಂಪಲ್ಲು, ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಅಂದ್ಕೊತೀನಿ. ತುಂಬ ಚೆನ್ನಾಗಿರುತ್ತೆ, ಒಂಥರ ಯೂನಿಕ್ನೆಸ್ ಇದೆ ಇಲ್ಲಿ. ಅದೇನಪ್ಪ ಅಂತ ಹೇಳಿದ್ರೆ ಒಳಗಡೆ ಬನ್ನಿ, ನಾನೇ ತೋರಿಸ್ತೀನಿ ಏನಿದೆ ಅಂತೇಳಿ ಯೂನಿಕ್ನೆಸ್ಸು. ಈ ದೇವಸ್ಥಾನದಲ್ಲಿ ಸ್ಟಾರ್ಟಿಂಗಿಂದ ಇರೋವಂಥ ಬಾವಿನ ಹಂಗೆ ಬಿಟ್ಕೊಂಡಿದ್ದಾರೆ. ಸೊ ಆ ಬಾವಿಯಲ್ಲಿ ನೋಡ್ತಾ ಇರ್ಬೋದು ಆಮೆಗಳು, ಮೀನುಗಳು ಎಲ್ಲಾದ್ರೂ ಓಡಾಡ್ಕೊಂಡಿದ್ದಾವೆ. ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ಈ ದೇವಸ್ಥಾನಕ್ಕೆ ಬಂದರೆ. ಮತ್ತು ಇಲ್ಲಿ ನಂದಿಯ ಬಾಯಿ ಮುಖಾಂತರ ನೀರು ಶಿವನ ವಿಗ್ರಹ ಅಂದರೆ ಶಿವಲಿಂಗದ ವಿಗ್ರಹದ ಕಲ್ಲಿನ ಮೇಲೆ ಬೀಳುತ್ತೆ. ಅದೊಂದೇ ಇಲ್ಲಿರುವಂಥ ಯೂನಿಕ್ನೆಸ್ಸು. ತುಂಬ ಪೀಸ್ಫುಲ್ಲಾಗಿ ಕಾಮಾಗಿರುತ್ತೆ. ಈ ಬರ್ಡ್ಸ್ದು ಸೌಂಡು ಎಲ್ಲನೂ ಕೇಳಿಕೊಂಡು ದರ್ಶನ ಮಾಡ್ತಾಯಿದ್ರೆ ನಿಜವಾಗ್ಲೂ ಇನ್ನು ಮತ್ತೆ ವಿಸಿಟ್ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ. ನನ್ನ ಲಾಸ್ಟ್ ಇಯರ್ ಬರ್ಡೇಲಿ ನಾವು ಇಲ್ಲಿಗೆ ಬಂದಿದ್ವಿ, ನಾನು ಮತ್ತು ನಮ್ಮ ಹಸ್ಬೆಂಡ್ ಇಬ್ಬರೇ ಬಂದಿದ್ವಿ. ಆವಾಗ ನನ್ನ ಮಗಳನ್ನ ಕರ್ಕೊಂಬಂದಿರಲಿಲ್ಲ. ಸೊ ಅದಕ್ಕೋಸ್ಕರ ಈ ಸತಿ ಅವಳು ಇದನ್ನೆಲ್ಲ ನೋಡಿದ್ರೆ ಖುಷಿ ಪಡ್ತಾಳೆ, ಈ ಆಮೆ ಅದನ್ನೆಲ್ಲ ಅಂತೇಳಿ ಈ ಸತಿ ಇಲ್ಲಿಗೆ ಕರ್ಕೊಂಬಂದಿದ್ದೀವಿ. ಬನ್ನಿ ನೋಡಿ ಅವಳ ರಿಯಾಕ್ಷನ್ ಹೆಂಗಿದೆ ಅಂತೇಳಿ. ಹೆಂಗೈತೆ ಚಾಮೆ? ಹರ್ಷು ಇಲ್ಲಿ ನೋಡಿಲಿ ಆಮೆ ಹೆಂಗೈತೆ. ಇಲ್ಲಿ ಯಾರೋ ಮಕ್ಕಳು ಏನೋ ಬಂದಿದ್ದಂತೆ, ಅವರು ಪ್ಲಾಸ್ಟಿಕ್ದು ಕವರ್ದು ಪ್ಯಾಕೆಟ್ ಏನೋ ಎಸ್ಬಿಟ್ಟಿದ್ದಾರೆ. ಸೊ ಅದನ್ನು ಎಲ್ಲ ಆಮೆಗಳು ಸೇರಿಕೊಂಡು ರೊಟೇಷನ್ ಮಾಡಿಕೊಂಡು ಬಾಯಲ್ಲೇ ಹಿಡ್ಕೊಂಡು ಓಡಾಡ್ತಾ ಇದ್ವು. ಸೊ ಅದನ್ನು ಬಿಡಿಸೋದಕ್ಕೆ ಅಂತ ಹೇಳಿ, ಇನ್ನು ಅದನ್ನೇನಾದರೂ ನುಂಗಿದ್ರೆ ಅಪಾಯಕಾರಿ ಅಲ್ವಾ ಅವಕ್ಕೂ, ಪಾಪ ಪ್ರಾಣಿಗಳ ಮೂಕ ಪ್ರಾಣಿಗಳಲ್ವ, ಅದಕ್ಕೆ ಅದನ್ನು ಬಿಡಿಸೋದಕ್ಕೆ ಅಂತೇಳಿ ಅರ್ಚಕರು ಅಲ್ಲಿದ್ದವ್ರಿಗೆ ಹೇಳಿದ್ರು. ಸೊ ಅವರು ಕೋಲ್ನೆಲ್ಲ ಇಟ್ಕೊಂಡು ಬಿಡಿಸೋದಕ್ಕೆ ಅಂತೇಳಿ ಬಂದರು. ಇನ್ನು ನಾವು ದರ್ಶನ ಎಲ್ಲ ಮುಗಿಸ್ಕೊಂಡಿದ್ದಾಯಿತು. ತುಂಬ ಪೀಸ್ಫುಲ್ಲಾಗಿ ಕಾಮಾಗಿ ದರ್ಶನ ಮುಗೀತು. ಇವಾಗ ನೋಡಿ ಶಿವನ ತಲೆ ಮೇಲಿಂದ ಹೂವು ಪ್ರಸಾದ ಬೀಳ್ತು. ನನಗಂತೂ ನೋಡಿ ತುಂಬ ಖುಷಿ ಆಯಿತು ಇದನ್ನು. ಇನ್ನು ಎಂಟ್ರೆನ್ಸ್ ನೋಡಿದ್ರೆ ಈ ಥರ ಇದೆ. ಇಲ್ಲಿ ಒಂದು ಪ್ಲೇಸಲ್ಲೇ 3 ಥರದ ದೇವಸ್ಥಾನ, 3 ಅಲ್ಲ 4 ಥರದ ದೇವಸ್ಥಾನಗಳಿದ್ದಾವೆ. ಒಂಥರ ತುಂಬ ಚೆನ್ನಾಗಿರುತ್ತೆ ಈ ಕಡೆ ಸೈಡಲ್ಲೆಲ್ಲನೂ. ನಾವಿನ್ನು ದರ್ಶನ ಮುಗಿಸ್ಕೊಂಡು ಸ್ಯಾಂಕಿ ಲೇಕ್ ಹತ್ರ ಪಾರ್ಕ್ ಇದೆ, ಅಲ್ಲಿ ಆಟಾಡ್ಸೋಣ ಮಗಳನ್ನ ಅಂತೇಳಿ ಕರ್ಕೊಂಡು ಬಂದ್ವಿ. ಯಾವಾಗಲೂ ಒಂದ್ಸರಿ ಈ ಕಡೆ ಬರೋದಲ್ವ, ಸ್ವಲ್ಪ ಆಟಾಡ್ಕೊಳ್ಳಿ ಅಂತೇಳಿ ಕರ್ಕೊಂಡು ಬಂದ್ವಿ. ಅವಳಿಗೆ ಈ ಥರ ದೊಡ್ಡ ಪಾರ್ಕಲ್ಲೆಲ್ಲ ಆಟಾಡೋದು ಅಂದರೆ ತುಂಬ ಇಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಇನ್ನು ಲಾಸ್ಟ್ ಟೈಮ್ ಒಂದು ಸತಿ ಈ ಪಾರ್ಕಿಗೆ ಕರ್ಕೊಬಂದಿದ್ದಾಗ ಈ ಆ್ಯಕ್ಟಿವಿಟಿ ಮಾಡೋದಕ್ಕೆ ಫುಲ್ ಸುಸ್ತಾಗ್ಬಿಡ್ತಾ ಇದ್ಲು, ಅಷ್ಟೊಂದು ಸ್ಟ್ರೆಂತ್ ಇರಲಿಲ್ಲ ಆವಾಗ ಅವಳಿಗೆ. ಇನ್ನು ನೋಡ್ತಾ ಇರ್ಬೋದು ಇವಾಗ ಕಾಮಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೈಟ್ ವ್ಯೂವಲ್ಲಿ ಕೆರೆ ಅಂತ ಹೇಳಿ. ನಾವಿವಾಗ ದೇವಸ್ಥಾನದಲ್ಲಿ ದರ್ಶನ ಮಾಡಿಕೊಂಡು ಇವಾಗ ಸ್ಯಾಂಕಿ ಲೇಕ್ ಹತ್ರ ಬಂದಿದ್ವಿ. ನನ್ನ ಮಗಳಿಗೆ ಸ್ವಲ್ಪ ಹೊತ್ತು ಆಟಾಡ್ಸೋಣ ಅಂಥೇಳಿ ಪಾರ್ಕಲ್ಲಿ. ಸೊ ಆಟಾಡಿದ್ದು ಆಯಿತು. ಒಂದು ರೌಂಡ್ ವಾಕ್ ಹೋಗೋಣ ಅಂಥೇಳಿ ವಾಕಿಂಗ್ ಹೋಗ್ತಾಯಿದ್ದೀವಿ ಇವಾಗ. ಅದನ್ನು ಮುಗಿಸ್ಕೊಂಡು ಫೇಮಸ್ ಬೆಂಗಳೂರು ಕೆಫೆಗೆ ಊಟ ಮಾಡೋದಕ್ಕೆ ಹೋಗಬೇಕು. ನಾವಿವಾಗ ಹೋಟೆಲಿಗೆ ಬಂದು ಊಟ ಮಾಡ್ಕೊಂಡು ಹೋಗೋಣ ಅಂತೇಳಿ ಬಂದಿದ್ದೀವಿ. ನನಗಂತೂ ಇಲ್ಲಿನ ಆನಿಯನ್ ದೋಸೆ ಅಂತಂದರೆ ತುಂಬ ಇಷ್ಟ ಆಗುತ್ತೆ. ನನ್ನ ಮಗಳು ಪೂರಿ ತಗೊಂಡಿದ್ಲು. ಸೊ ಅದನ್ನೆಲ್ಲ ತಿಂದು ಮುಗಿಸಿ ನಾವಿವಾಗ ಮನೆಗೆ ಹೊರಡಬೇಕು. ಇದಾಗಿತ್ತು ಇವತ್ತಿನ ಬ್ಲಾಗ್. ಐ ಹೋಪ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಎವ್ರಿವನ್. ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್.